ಇವತ್ತು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ದೆ. ಅದು ವಿದ್ಯಾರಣ್ಯಪುರದಲ್ಲಿರೋದು. ನಂಗೆ ತುಂಬ ಇಷ್ಟವಾದ ದೇವಿ ಕಾಳಿ ಮಾತೆ. ಹಾಗಾಗಿ ನಾನು ಹೋಗ್ತಾನೆ ಇರ್ತೀನಿ. ಅಲ್ಲಿ ನೋಡಿದ್ರೆ ಹಾಗಲಕಾಯಿ ದೀಪ ಹಚ್ಚಿದ್ರು, ಅದು ಕಾಲಭೈರವೇಶ್ವರ ಸ್ವಾಮಿ ಮುಂದೆ. ನಾನು ಕೇಳಬೇಕಂತ ನೋಡ್ತಾ ಇದ್ದೆ, ಏನಕ್ಕೆ ಹಾಗಲಕಾಯಿಲೂ ದೀಪ ಹಚ್ತಾರೆ ಅಂತ. ಈಗ ನಿಂಬೆಹಣ್ಣು ನೋಡಿದ್ದೀವಿ, ಮತ್ತು ತೆಂಗಿನಕಾಯಿ ಇದರಲ್ಲೂ ಹಚ್ತಾರೆ, ಬೆಲ್ಲದಲ್ಲೂ ಹಚ್ತಾರೆ. ಆದರೆ ಹಾಗಲಕಾಯಿ ದೀಪ ಯಾಕೆ ಹಚ್ತಾರೆ, ಯಾರು ಹಚ್ಚಿರ್ಬೋದು ಅಂತ ನೋಡ್ತಾ ಇದ್ದೆ. ಎಲ್ಲ ತುಂಬ ಹೆಣ್ಮಕ್ಳು ಬ್ಯುಸಿ ಇದ್ದರು, ಶುಕ್ರವಾರ ಆಗಿರೋದ್ರಿಂದ ಯಾರು ಕೇಳಿದರೆ ಗೊತ್ತಿಲ್ಲ ಅಂತ ಇದ್ದರು. ಇಬ್ಬರೇ ಹಚ್ಚಿದ್ದು ಹಾಗಲಕಾಯಿ ದೀಪ. ಹಾಗಾಗಿ ಮತ್ತೆ ನೋಡೋಣ ಅಂತೇಳಿ ಸುಮ್ಮನೆ ನಾನೇನು ಬಂದಿದ್ದೆ ಇವತ್ತು ಅಮ್ಮನ ದರ್ಶನ ಮಾಡಿ. ನಾನೇನೋ ಒಂದು ಸ್ವಲ್ಪ ಒಂದು ಸುಳ್ಳು ಹೇಳಿದ್ದೆ. ಆ ಸುಳ್ಳು ಹೇಳ್ಬಾರ್ದು ಅಂತೇಳಿ ತಪ್ಪು ಕಾಣಿಕೆ ಹಾಕೋಕ್ಕೆ ಹೋಗಿದ್ದೆ. ಅಮ್ಮನ ನೋಡಿ ಹಂಗೆ ಉಗ್ರ ನರಸಿಂಹಸ್ವಾಮಿ ನೋಡಿದೆ. ಅವಾಗ ನಂಗೆ ಕೋಪ ಬಂತು, ನಿಜ ಅಷ್ಟು ಕೋಪ. ಭಗವಂತ ಎಲ್ಲಿದ್ದೀಯಪ್ಪ ನೀನು, ಈ ಸೌಜನ್ಯಗಾಗಿರೋ ಅನ್ಯಾಯ ನೋಡ್ತಿದ್ಯಲ್ಲ, ಈ ಥರ ಹೆಣ್ಮಕ್ಳಿಗೆ ಯಾಕೆ ಇಷ್ಟು ಕಷ್ಟ ಕೊಡ್ತೀಯಾ, ಇದೇ ಥರ ಅವತಾರ ಎತ್ತು ಬಂದು ಅವ್ರನ್ನ ಕರಳು ಬಗಿಬಾರ್ದಾ ಅನ್ನಿಸ್ತು. ಹಂಗೆ ಅಲ್ಲಿ ಕಾಳಿ ಮಾತೆ ನೋಡಿದಾಗಲೂ ಹಂಗೆ ಅನ್ನಿಸ್ತು. ಅದೊಂದು ಶಕ್ತಿ ಇದ್ದರೆ ಅವ್ರ ರುಂಡ ಹಂಗೆ ಚೆಂದಾಡಬೇಕು ಅನ್ನಿಸ್ತು. ಪಾಪ ಹೆಣ್ಮಕ್ಳಿಗೆ ಬಲಾತ್ಕಾರ ಮಾಡೋದಲ್ದೆ ಅದ್ರ ಜೊತೆಗೆ ಹಿಂಸೆ ಕೊಟ್ಟು ಸಾಯಿಸೋದಿದೆಯಲ್ಲ, ಅದೆಷ್ಟು ಕ್ರೂರ ಮನಸ್ಸು. ಅವ್ರ ತಂದೆ ತಾಯಿ ಹೆಂಗೆ ಮಕ್ಳಿಗೆ ಬುದ್ಧಿ ಕಲಿಸಿರ್ತಾಳೆ ಗೊತ್ತಿಲ್ಲ, ಅವ್ರ ಬುದ್ಧಿ ಹೆಂಗಿರುತ್ತೆ ಗೊತ್ತಿಲ್ಲ. ಅಂಥವ್ರನ್ನ ಮಾತ್ರ ಸುಮ್ಮನೆ ಬಿಟ್ಬಿಡೋ ತಾಯಿ ಹೆಣ್ಮಕ್ಳಿಗೆ ಈ ಥರ ನಾವು ಹಿಂಸೆ ಕೊಡೋದು ಅಂತೇಳಿ ಸೌಜನ್ಯ ಕೇಸ್ ಬೇಗ ಸಾಲ ಆಗಲಿ, ಕಳ್ಳನ ಮಕ್ಕಳಿಗೆ ಬೇಗ ಶಿಕ್ಷೆ ಆಗಲಿ ಅಂತ ಕೇಳಿಕೊಂಡು ಹಂಗೆ ಮುಂದೆ ಬಂದರೆ, ಅಂದರೆ ಇಲ್ಲಿ ದೇವಿಗೆ ಸ್ನಾನ ಮಾಡಿರೋ ನೀರು ಬರ್ತಾಯಿತ್ತು. ಅದನ್ನೆಲ್ಲ ಎಲ್ಲ ಜನ ತಲೆ ಮೇಲೆ ಹಾಕ್ಕೊಂಡು ಇದು ಮಾಡ್ತಾಯಿದ್ರು. ಸೊ ನಾನು ಕೂಡ ಅಲ್ಲೇ ಹಾಕ್ಕೊಂಡು ದೇವಸ್ಥಾನದಲ್ಲಿ ಒಂದು ಪ್ರದಕ್ಷಿಣೆ. ಇಲ್ಲಿ ನಂದಿನಲ್ಲಿ ಹೇಳ್ತಾಯಿದ್ರು, ಇಲ್ಲಿ ಶಿವಲಿಂಗ ಯಾವಾಗಲೂ ನಂದಿ ಕಿವಿಲಿ ಹೇಳಿದರೆ ಶಿವನಿಗೆ ಬೇಗ ಹೋಗುತ್ತೆ ಅಂತ. ಅಲ್ಲೂ ಕೂಡ ನಾನು ನಂದಿ ಕಿವಿಲಿ ಹೇಳಿ ಬಂದಿದ್ದೀನಿ, ಸೌಜನ್ಯ ಕೇಸ್ ಬೇಗ ಮುಗಲಿ, ಆ ದುಷ್ಟರಿಗೆ ಶಿಕ್ಷೆ ಆಗಲಿ ಅಂತ ಕೇಳ್ಕೊಬಂದಿದ್ದೀನಿ. ನಂಗೆ ತುಂಬ ಒಂಥರ ಬೇಜಾರು. ಅವ್ರು ನೋಡಿ ಬೇಜಾರಂದ್ರೆ ಅಷ್ಟು ನೋವಾಗುತ್ತೆ, ಒಂದು ಹೆಣ್ಣಿಗೆ ಎಷ್ಟು ನೋವಾಗುತ್ತೆ ಅಲ್ಲ. ಹಾಗಾಗಿ ಇಲ್ಲಿ ಬಂದಿಲ್ಲೆಲ್ಲ ಅರ್ಕೆ ಚೀಟಿ ಕಟ್ತಾಯಿದ್ರು. ಇಲ್ಲಿ ಶನಿಮಾತ್ಮಪುರ ದೇವಸ್ಥಾನ ಇದೆ ಒಳಗಡೆ, ಅಲ್ಲಿ ಕೈ ಮುಟ್ಕೊಂಡು ಮತ್ತು ಇಲ್ಲಿ ಲಕ್ಷ್ಮೀ ದೇವಿ ಹತ್ರ ಎಲ್ಲರೂ ಅರ್ಕೆ ಏನೇನಿದೆ ಅವ್ರು ಇಷ್ಟ ಅಂತ ಬರೆದು ಅರ್ಕೆ ಚೀಟಿ ಕಟ್ತಾರೆ. ಅದು ಖಂಡಿತ ಆಗುತ್ತೆ. ನಾನು ತುಂಬ ಅರ್ಕೆ ಚೀಟಿ ಕಟ್ಟಿದ್ದೀನಿ, ನನಗೂ ತುಂಬ ಒಳ್ಳೆಯದಾಗ್ತಿದೆ. ನಾನು ಅಲ್ಲಿ ದೇವಿ ಹತ್ರ ಕೇಳಿಕೊಂಡು ಇವತ್ತು ಏನಿದ್ರು ನನ್ನ ಪೂಜೆ ಬಂದು ಸೌಜನ್ಯ ಅಷ್ಟೇ. ಅವ್ರಿಗೆ ಒಳ್ಳೇದಾಗಲಿ, ಏನು ಅವ್ರು ನರಕ ಹಿಂಸೆ ಕೊಟ್ಟಿದ್ದಾರಲ್ಲ, ಅವ್ರ ಫ್ಯಾಮಿಲಿ ಯಾರು ಮಾಡಿದಾರಲ್ಲ ಅವ್ರ ಫ್ಯಾಮಿಲಿನ ಅದೇ ಥರ ಹಿಂಸೆ ಕೊಡಬೇಕು ಅಂತ ಅದನ್ನು ಕೇಳ್ಕೊಂಡು ಬಂದಿದ್ದೀನಿ ದೇವ್ರ ಹತ್ರ ಖಂಡಿತ. ಹಾಗಾಗಿ ಮತ್ತೆ ಯಾರು ಹಾಗಲಕಾಯಿ ದೀಪ ಹಚ್ಚಿದ್ರು ಅವ್ರು ಬಂದು ಕೇಳಿದೆ. ನೆಕ್ಸ್ಟ್ ಅವಾಗ ಹೇಳಿದರು ಕಾಲಭೈರವೇಶ್ವರ ಸ್ವಾಮಿಗೆ ಹಾಗಲಕಾಯಿ ದೀಪ ಇಷ್ಟ, ಅದಕ್ಕೆ ಅಂತ. ಫೈನಲ್ ಐ ಗಾಟ್ ಆನ್ಸರ್ ಅಂದ್ಕೊಂಡು ಅಮ್ಮ ಸರ್ವೇ ಜನ ಸುಖಿನೋ ಭವಂತು ಅಂತ ಕೇಳಿ ಪ್ರಸಾದ ಇಸ್ಕೊಂಡು ಬೆಲ್ಲದನ್ನ ಕೊಟ್ಟರೆ ತುಂಬ ಇಷ್ಟ. ಸ್ವೀಟ್ ಪೊಂಗಲ್ ಅಂತಾರಲ್ಲ ಅದು ತಿಂದು ಮನೆಗೆ